ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನೆಲ್ಸನ್. ನಮ್ಮ ಸೋಲಾರಿಂದ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಇದೊಂದು 5 kW 3-phase ಆನ್-ಗ್ರಿಡ್ ಇನ್ಸ್ಟಾಲೇಷನ್. ಸೊ ಇದು 5 kW ಇನ್ವರ್ಟರ್ ನೋಡ್ಬೋದು. ಆನ್-ಗ್ರಿಡ್ ಇನ್ವರ್ಟರ್ ಇದು 8 ವರ್ಷ ವ್ಯಾರಂಟಿ ಇರುತ್ತೆ ಇದಕ್ಕೆ. ಸೊ ಇವ್ರಿಗೆ ಒಂದು 5 kW ಸೆಟಪ್ ಮಾಡಿದ್ದೀವಿ. ಸೊ ತುಂಬ ಕಸ್ಟಮರ್ಸ್ ಕೇಳ್ತಾ ಇದ್ರಿ ಸರ್ ಟೇಲ್ ರೂಫಲ್ಲಿ ಮಾಡೋಕ್ಕಾಗುತ್ತಾ, ಯಾವ ಥರ ಬರುತ್ತೆ ಅಂತ. ಸೊ ಈ ವಿಡಿಯೋ ಅದೇ ಇರೋದು. ಇಲ್ಲಿ ನೋಡ್ಬೋದು ಮನೆ ಮೇಲೆ ಇಲ್ಲೊಂದು ಟೇಲ್ ರೂಫ್ ಇದೆ, ಇಲ್ಲಿ ಒಂದು ಹಾಕಿದ್ದೀವಿ, ಅಲ್ಲಿ ಒಂದು ಹಾಕಿದ್ದೀವಿ ಪ್ಯಾನಲ್ಸ್ ಅವ್ರಿಗೆ. ಅಲ್ಲಿ ಹೋಗ್ಬಿಟ್ಟು ಅದನ್ನು ನಿಮ್ಗೆ ತೋರಿಸ್ತೀನಿ ಯಾವ ಥರ ಕ್ಲ್ಯಾಂಪ್ ಮಾಡಿದ್ದೀವಿ ಅಂತ. ಫಸ್ಟ್ ಥಿಂಗ್ ಕಮಿಂಗ್ ಟು ದ ಇನ್ವರ್ಟರ್. ಸೊ ಇವ್ರಿಗೆ ಬಂದುಬಿಟ್ಟು ನಾವು ಡಿ ಇನ್ವರ್ಟರ್ ಹಾಕಿದ್ದೀವಿ. 5 kW 3-phase ಆನ್-ಗ್ರಿಡ್ ಇನ್ವರ್ಟರ್. ಸೊ ಇದು DCDB. ಸೊ ಆ ಪ್ಯಾನಲಿಂದ ವೈರಿಂಗ್ ಇಲ್ಲಿಗೆ ಬಂದಿದೆ, ಇಲ್ಲಿಂದ ಇನ್ವರ್ಟರ್ಗೆ ಹೋಗಿದೆ. ಇದು ABBದು ಅವ್ರಿಗೆ ಸೇಫ್ಟಿಗೆ ECDBಗೆ ಹಾಕಿದ್ದೀವಿ. ಮಿಕ್ಕಿದೆಲ್ಲ ಕೆಳಗೆ ಅವ್ರ ಮೀಟರ್ ಬೋರ್ಡ್ಗೆ ಹಾಕಿದ್ದೀವಿ. ಸೊ ಇನ್ಸ್ಟಾಲೇಷನ್ ನೀವು ನೋಡ್ಬೋದು, ನೀಟಾಗಿ ಕೇಸಿಂಗ್ ಹಾಕಿಬಿಟ್ಟು ನೀಟಾಗಿ ಕವರ್ ಮಾಡಿ ನೀಟಾಗಿ ಮಾಡಿದ್ದೀವಿ. ಸೊ ಕಸ್ಟಮರ್ಸ್ ಹ್ಯಾಪಿ ಅಬೌಟ್ ದ ಇನ್ಸ್ಟಾಲೇಷನ್ ಪಾರ್ಟ್. ಸೊ ಇದರಲ್ಲಿ ನಿಮಗೆ ಬೇಸಿಕ್ ಡೀಟೇಲ್ಸ್ ಗೊತ್ತಾಗುತ್ತೆ. ಇವಾಗ ನೋಡಿ ಎಷ್ಟು ಜನ್ರೇಷನ್ ಇದೆ, ಎಷ್ಟು ಆ್ಯಮ್ಸ್ ಬರ್ತಾ ಇದೆ, ಇದೆಲ್ಲ ಗೊತ್ತಾಗ. ಇದನ್ನು ಬಿಟ್ಟು ಆ್ಯಪು ಕೊಡ್ತೀವಿ ಅವ್ರಿಗೆ. ಸೊ ಆ್ಯಪಲ್ಲೂ ಅವ್ರಿಗೆ ಡೀಟೇಲ್ಸ್ ಎಲ್ಲ ಗೊತ್ತಾಗುತ್ತೆ. ಸೊ ಇವತ್ತಿನ ಜನ್ರೇಷನ್ ಏನಿದೆ ಅಂತ. ಸೊ ಆನ್-ಗ್ರಿಡ್ ಅನ್ನೋದು ನೆಟ್ ಮೀಟ್ರಿಂಗು ನೀವು ಯೂಸ್ ಮಾಡಿ ಮಿಕ್ಕಿರೋದು KVಗೆ ಹೋಗುತ್ತೆ. ಸೊ ಯೂನಿಟ್ ಟು ಯೂನಿಟ್ ಮೈನಸ್ ಆಗುತ್ತೆ. ಹಂಗಾಗಿ ಕಸ್ಟಮರ್ಗೆ ಎಂಡ್ ಆಫ್ ದ ಡೇ ಮಂತ್ ಬರುವಾಗ ಬಿಲ್ 0 ಆಗುತ್ತೆ. ಸೊ ಅವ್ರಿಗೂ ಸೇವಿಂಗ್ಸ್ ಆಗುತ್ತೆ. ಸೆಕೆಂಡ್ ಥಿಂಗ್ ಪ್ಯಾನಲ್. ಸೊ ಪ್ಯಾನಲ್ಸ್ ಬಂದುಬಿಟ್ಟು ನೋಡ್ಬೋದು, ಇದು ಬಂದುಬಿಟ್ಟು ವಾರಿ ಪ್ಯಾನಲ್ಸು. ವಾರಿ 575 ವ್ಯಾಟ್ ಪೀಕ್ ಬೈಫೇಶಿಯಲ್ ಪ್ಯಾನಲ್. ಟೇಲ್ ರೂಫ್ ಇದ್ರೂ ಬೈಫೇಶಿಯಲ್ ಪ್ಯಾನಲ್ ಹಾಕಿದ್ದೀವಿ. ಸೊ ಇಲ್ಲೊಂದು 3 ಹಾಕಿದ್ದೀವಿ, ಮಿಕ್ಕಿದ ಅಲ್ಲಿ ಹಾಕಿದ್ದೀವಿ. ಸೊ ಇಲ್ಲಿ ನೋಡಿ, ಸೊ ಆಲ್ಮೋಸ್ಟ್ 9 ಪ್ಯಾನಲ್ಸ್ ಬರುತ್ತೆ. 575 ವ್ಯಾಟ್ ಪೀಕ್ ಇದು. ಸೊ ಇದು ವಾರಿ ಪ್ಯಾನಲ್ಸ್, ವಾರಿ 575 ವ್ಯಾಟ್ ಪೀಕ್ ಬೈಫೇಶಿಯಲ್ ಪ್ಯಾನಲ್ಸ್. ಸೊ ಸ್ವಲ್ಪ ಕಸ್ಟಮರ್ಸ್ ಕೇಳ್ತಾರೆ ಸರ್ ಈ ಥರ ನಿಮಗೆ ಶೀಟ್ ಸ್ಟ್ರಕ್ಚರ್ ಆಗಲಿ, ಟೇಲ್ ರೂಫಿಂಗ್ ಆಗಲಿ ಬೈಫೇಶಿಯಲ್ ಪ್ಯಾನಲ್ ಎಂತಕ್ಕೆ ಆಗ್ತೀರ ಅಂತ. ಈ ಬೈಫೇಶಿಯಲ್ ಪ್ಯಾನಲ್ಲಿ ಡಿಗ್ರೇಡೇಷನ್ ರೇಟ್ ಕಡಿಮೆ ಇರುತ್ತೆ. ಮೇ ಬಿ ಕೆಳಗಡೆ ನೋಡಿ ಬಿಸಿಲು ಬೀಲೆಲ್ಲ ಸಮಥಿಂಗ್ ಎಕ್ಸೆಸ್ ವಿಲ್ ಕಮ್, ಬಟ್ ದ ಡಿಗ್ರೇಡೇಷನ್ ರೇಟ್ ಬಂದು ಕಡಿಮೆ ಇರುತ್ತೆ. ಹಂಗಾಗಿ ಬೈಫೇಶಿಯಲ್ ಟಾಪ್ ಕಾನ್ ಪ್ಯಾನಲ್ಸೇ ಸಜೆಸ್ಟ್ ಮಾಡ್ತೀವಿ. 575 ವಾರಿ ಪ್ಯಾನಲ್ಸ್ ಇದು ನೋಡಿ. ಟೇಲ್ ರೂಫಲ್ಲಿ ಈ ಥರ ಮೌಂಟ್ ಮಾಡ್ತೀವಿ. ಸ್ವಲ್ಪ ಕಸ್ಟಮರ್ಸ್ ಕೇಳ್ತಾರೆ ನೋಡಿ, ಈ ಥರ ಕ್ಲ್ಯಾಂಪ್ ಹಾಕ್ಬಿಟ್ಟು ಇದ್ರ ಮೇಲೆ ರೈಲಿಂಗ್ ಬಂದುಬಿಟ್ಟು ಅಲ್ಯೂಮಿನಿಯಂ ರಾಂಗ್ಲೇಸ್ ಬರುತ್ತೆ, ಬಂದು ಇದ್ರ ಮೇಲೆ ಬರುತ್ತೆ. ಸೊ ಕಸ್ಟಮರ್ ಇಲ್ಲಿಂದಾನೇ ನಾರ್ಮಲಾಗಿ ಒಂದು ಹೋಸ್ ತೊಗೊಂಡು ಈ ಥರ ಕ್ಲೀನ್ ಮಾಡ್ಕೊಳ್ಬೋದು. ಇಲ್ಲಾಂದ್ರೆ ಟೇಲ್ ಮೇಲೂ ನಡ್ಕೊಂಡು ಹೋಗ್ಬೋದು. ಆದರೆ ಟೇಲ್ಸು ಹಾಕುವಾಗ ಖಂಡಿತ ಡ್ಯಾಮೇಜ್ ಇರುತ್ತೆ, ಇಲ್ಲ ಅಂತ ಹೇಳಲ್ಲ. ಬಿಕಾಸ್ ಇಬ್ಬರು ಜನ ವೆಯ್ಟು ಪ್ಲಸ್ ಪ್ಯಾನಲ್ ವೆಯ್ಟ್ 3 ತೊಗೊಂಡೋಗಿ ಮೌಂಟ್ ಮಾಡುವಾಗ ಖಂಡಿತ ಸ್ವಲ್ಪ ಡ್ಯಾಮೇಜಸ್ ಇರುತ್ತೆ. ಈ ಥರ ಟೇಲ್ ರೂಫಲ್ಲಿ ಮಾಡ್ಬೋದು. ಇದು ಆ್ಯಕ್ಚುಲಿ ಪರ್ಫೆಕ್ಟ್ ಸೌತ್ ಅಲ್ಲ, ನೀವು ನೋಡ್ಬೋದು ಈ ಕಡೆ ಆ್ಯಕ್ಚುಲಿ ಸೌತ್ ಇರೋದು, ಆದರೂ ಈ ಕಡೆ ಹಾಕಿದ್ದೀವಿ. ಸೊ ಇವ್ರಿಗೆ ಜನ್ರೇಷನ್ ಸ್ವಲ್ಪ ಎಫೆಕ್ಟ್ ಆಗುತ್ತೆ, ಜಾಸ್ತಿ ಎಫೆಕ್ಟ್ ಆಗಲ್ಲ. ಹಿಂಗೆ ಹಾಕ್ಬೋದಿತ್ತು, ಹಾಕಿದ್ರೆ ಅವರಿಗೆ ಜನ್ರೇಷನ್ ಸ್ವಲ್ಪ ಜಾಸ್ತಿ ಬರುತ್ತೆ. ಬಟ್ ದ ಎಸ್ಥೆಟಿಕ್ ಆಫ್ ದ ಬಿಲ್ಡಿಂಗ್ ಲುಕ್ ಇರಲ್ಲ. ನೋಡಿ ನೀಟಾಗಿದೆ ನೋಡೋಕ್ಕೆ. ಸೊ ಮಳೆ ನೀರು ಬೀಳುತ್ತೆ, ಆಟೋಮೆಟಿಕ್ ಕ್ಲೀನ್ ಆಗುತ್ತೆ, ಹಂಗೆ ಹೋಗಿಬಿಡುತ್ತೆ. ಸೊ ಇದು 5 kW ಇರೋದ್ರಿಂದ ಅಪ್ರಾಕ್ಸಿಮೇಟ್ಲಿ ಒಂದು 600 ಯೂನಿಟ್ ಜನ್ರೇಟ್ ಆಗುತ್ತೆ ಪರ್ ಮಂತು. ಸೊ ಅವ್ರು ಆಲ್ಮೋಸ್ಟ್ 400 ಯೂನಿಟ್ ಕಸ್ಟಮರ್ ಯೂಸ್ ಮಾಡ್ತಾ ಇದ್ದಾರೆ. ಅವ್ರು ಯೂಸ್ ಮಾಡ್ತಾರೆ, ಎಕ್ಸಸ್ ಇರೋದು ಮೈನಸ್ ಆಗುತ್ತೆ. ಸೊ ಇದು ನೆಲ್ಸನ್ ನಮ್ಮ ಸೋಲಾರಿಂದ. ಯಾರೆಲ್ಲ ಫಾಲೋ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.